ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ EVS ಕ್ರಿಯೇಷನ್. ಇವಾಗ ರೆಡಿಮೇಡ್ ಡ್ರೆಸ್ಗೆ ತೋಳು ಕೂಡಿಸೋದು ಹೆಂಗೆ ಅಂತ ನೋಡೋಣ. ತೋಳನ್ನು 4 ಫೋಲ್ಡ್ ಮಾಡಿ ಗುಂಪಿನ ಹಾಕಿ ಇಟ್ಕೊಂಡಿದ್ದೀನಿ. ಇದು ನೆಟ್ಟಾಗಿರೋದ್ರಿಂದ ಜಾರುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ನನಗಿಲ್ಲಿ ರೆಡಿ 3 ಇಂಚ್ ಬೇಕು, 1.5 ಇಂಚು ಮಾರ್ಜಿನ್ ಅಂತ 4.5 ಇಂಚ್ ತಗೊತಾ ಇದ್ದೀನಿ. 4.5 ಮಾರ್ಕ್ ಮಾಡಿಕೊಂಡು ಇಲ್ಲಿ 2.5 ಇಂಚ್ ತಗೊತಾ ಇದ್ದೀನಿ. ಕೆಳಗಡೆಯಿಂದ ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಶೇಪ್ ತಗೊತಾ ಇದ್ದೀನಿ. ಈ ಥರ ಒಂದು ಶೇಪ್ ಮಾರ್ಕ್ ಮಾಡಿ ಅಲ್ಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮಿಡಲಲ್ಲಿ ಒಂದು ನಾಚ್ ಹಾಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡು ಇವಾಗ ಕೆಳಗಡೆ ಎರಡು ಸರಿ ಈ ಥರ ಫೋಲ್ಡ್ ಮಾಡ್ಕೊತೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಅಲ್ಲಿಗೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಫ್ರಂಟ್ ಬ್ಯಾಕು ಶೇಪ್ ಅಂತ ಏನು ತೆಗೆದಿಲ್ಲ. ಈ ಥರ ತೋಳು ಅಟ್ಯಾಚ್ ಮಾಡುವಾಗ ಸ್ಲೀವ್ ಚಿಕ್ಕದಿದ್ದರೆ ಅದು ಆ ಥರ ತೆಗಿಬೇಕಂತ ಏನೂ ಇಲ್ಲ. ಈ ಥರ ಸ್ಟಿಚ್ ಮಾಡಿಕೊಂಡು ಇವಾಗ ಎರಡದು ಸ್ಟಿಚ್ ಆಯ್ತು. ಇವಾಗ ರೆಡಿ ಡ್ರೆಸ್ ತಗೊಂಡಿದ್ದೀನಿ. ಇಲ್ಲಿ ಸ್ಟಿಚ್ಚನ್ನ ಸ್ವಲ್ಪ ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ. ಇವಾಗ ತೋಳನ್ನು ಬ್ಯಾಕು ಮತ್ತು ಫ್ರಂಟು ನೋಡಿಕೊಂಡು ನಾನಿಲ್ಲಿ ಇವಾಗ ಇದು ಮೇಲಿಂದ ಕೂಡಿಸ್ಬಾರ್ದು, ಯಾಕಂದರೆ ಪೈಪಿಂಗ್ ಕಾಣಿಸಲ್ಲ. ನೀವು ನೋಡಿ, ನಿಮ್ಗೆ ಸ್ವಲ್ಪ ಗೊತ್ತಾಗಬೇಕು ಅಂದರೆ ಈ ಥರ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆ ಥರ ಅಲ್ಲಿಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಸ್ವಲ್ಪ ಈಸಿ ಅನಿಸುತ್ತೆ ನಿಮಗೆ. ಈ ಥರ ಮಾರ್ಕ್ ಮಾಡಿಕೊಂಡು ಡ್ರೆಸ್ನ ಸೀದಾ ಇಟ್ಕೊಂಡು ಸ್ಲೀವ್ನು ಸೀದಾ ಇಟ್ಕೋಬೇಕು. ಆದರೆ ಸ್ಲೀವ್ನ ಒಳಗಡೆ ಇಟ್ಕೋಬೇಕು. ಅರ್ಧ ಇಂಚ್ ಒಳಗಡೆ ಇಟ್ಕೊಂಡು ಅಲ್ಲಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ಆ ಥರನೇ ಸೀದಾ ಇಟ್ಕೊಂಡೋಗಿ ಅಲ್ಲಿ ಸ್ಟಾರ್ಟಿಂಗಿಂದ ಸ್ಟಿಚ್ ಮಾಡ್ಕೊತ ಬರಬೇಕು. ಈ ಥರ ಪೈಪಿಂಗ್ ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ಕೊತ ಬರಬೇಕು. ನೀವು ಆದಷ್ಟು ಥ್ರೆಡ್ನ ಬಟ್ಟೆ ಕಲರ್ನೇ ಯೂಸ್ ಮಾಡಿ. ಇದು ಥ್ರೆಡ್ ಮೇಲ್ಗಡೆ ಸೀದದಲ್ಲಿ ಕಾಣಿಸೋದ್ರಿಂದ ಅದೇ ಕಲರ್ ಥ್ರೆಡ್ ಉಪಯೋಗಿಸಿ. ಈ ಥರ ಅರ್ಧ ಇಂಚ್ ಒಳಗಡೆ ಸ್ಲೀವ್ ಇಟ್ಕೊಂಡು ಪೈಪಿಂಗ್ ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ಕೊತಾ ಬರಬೇಕು. ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಸ್ಟಿಚ್ ಮಾಡ್ಕೊತಾ ಬರಬೇಕು. ಇದೇ ಥರನೇ ಪೈಪಿಂಗ್ ಮೇಲೇ ಸ್ಟಿಚ್ ಮಾಡ್ಕೊತಾ ಬರಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡು ಇವಾಗ ನಾನು ಡ್ರೆಸ್ಸನ್ನ ಉಲ್ಟ ಮಾಡಿ ನಾನು ತೋಳು ಫಿಟ್ಟಿಂಗ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಲ್ಲಿಂದ ಫಿಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಡ್ರೆಸ್ ಎಷ್ಟು ಬೇಕು ಫಿಟ್ಟಿಂಗು ಆ ಥರ ನೋಡಿ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಸ್ಟಿಚ್ ಹಾಕ್ತಾ ಇದ್ದೀನಿ. ಈ ಥರ ಸ್ಲೀವ್ಸ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬಹುದು. ಇಲ್ಲಿ ಮೇಲ್ಗಡೆ ನೀಟಾಗಿ ಕಾಣಿಸ್ತಾ ಇರುತ್ತೆ. ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.